ಎಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಡ್ರೀಮ್ ಬೋಟಿಕ್ ವಿತ್ ಪಾರ್ಲರ್ ಯೂಟ್ಯೂಬ್ ಚಾನಲ್. ಇವತ್ತು ವಾರ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೆ. ಬೇಗ ಎದ್ಬಿಟ್ಟು ಹೊರಗಡೆ ಬಂದು ನೋಡ್ತೀನಿ, ನಮ್ಮಮ್ಮ ಆಲ್ರೆಡಿ ಹೊಸ್ಲುಗಳಿಗೆಲ್ಲ ರಂಗೋಲಿ ಹಾಕ್ತಾಯಿತ್ತು. ಸರಿ ಆಯಿತು ಅಂದ್ಬಿಟ್ಟು ಅದನ್ನೇ ಒಂದು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಆಲ್ರೆಡಿ ಹೊಸ್ಲಿಗೆ ಅರಿಶಿನ ಹಚ್ಚಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟಿದ್ರು. ಸರಿ ಆಯಿತು ಅಂದ್ಬಿಟ್ಟು ನೋಡ್ತೀನಿ, ನಮ್ಮಮ್ಮ ಆಲ್ರೆಡಿ 1/4% ರಂಗೋಲಿನೂ ಹಾಕಿದ್ರು. ಸರಿ ಆಯಿತು, ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವಾಗ ವಾರದ ದಿನ ಯಾವ ಥರ ರಂಗೋಲಿ ಹಾಕಬೇಕು ಅಂತ ಸಡನ್ ಆಫ್ ಮೈಂಡ್ಗೆ ಬರೋಲ್ಲ. ಆವಾಗ ಚಿಕ್ಕದಾಗಿ ಸೂಪರಾಗಿ ಕಾಣೋ ಅಂಥ ಈ ಥರ ರಂಗೋಲಿನ ಹಾಕಿ, ಆಮೇಲೆ ಅಮ್ಮ ಸೈಡ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ರಂಗೋಲಿಗಳನ್ನೆಲ್ಲ ಹಾಕ್ತಿದ್ರು. ಮೆಟ್ಲುಗಳ ಮೇಲೆಲ್ಲ ರಂಗೋಲಿ ಹಾಕ್ತಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಅಂದೆ, ಇದೆಲ್ಲ ಚೆನ್ನಾಗಿ ಕಾಣುತ್ತಾ ಅಮ್ಮ ಅಂತಂದೆ. ಈ ಥರ ಎಲ್ಲ ಸೈಡಲ್ಲಿ ರಂಗೋಲಿ ಹಾಕಿದ್ರೆ ನೋಡೋಕೆ ಬಾಗಿಲು ಹೊಸ್ಲು ಎಲ್ಲ ಲಕ್ಷಣವಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಮನೇಲಿ ಎರಡು ಮೆಟ್ಲಿತ್ತು, 2 ಮೆಟ್ಲಿಗೂ ಹಾಕ್ತಾಯಿದ್ರು. 2 ಮೆಟ್ಲಿಗೂ ಹಾಕುವಾಗ ಒಂದೇ ಥರ ಡಿಸೈನ್ ಆದರೆ ಯಾಕೋ ಅಟ್ರ್ಯಾಕ್ಟಾಗಿ ಇರೋಲ್ಲ ಅಂತ ಅಂದ್ಬಿಟ್ಟು ಎರಡಕ್ಕೂ ಒಂದೊಂದು ಥರ ಡಿಸೈನ್ ಹಾಕ್ತಾಯಿದ್ರು. ಒಂದೊಂದು ಥರ ಡಿಸೈನ್ ಹಾಕಿದ್ಮೇಲೆ ನಾನು ಅಂದೆ, ಚೆನ್ನಾಗಿ ಕಾಣ್ತೈತೆ ಅಮ್ಮ ಅಂತ ನಿಂತ್ಕೊಂಡು ಸೈಡಲ್ಲಿ ಕಮೆಂಟ್ ಮಾಡಿದೆ. ಅದಕ್ಕೆ ಸರಿ ಆಯ್ತಪ್ಪ ಅಂತ ಅಂದರು. ಆಮೇಲೆ ಎಡ್ಡಿಂಗೆಲ್ಲ ಹೊಸ್ಲು ಮೇಲೆ ಹಾಕ್ತಿದ್ರು. ಯಾಕೆಂದರೆ ಕೆಳಗಡೆ ನಿಂತ್ಕೊಂಡಾದರೆ ಗಾಡಿಯೆಲ್ಲ ಓಡಿಸ್ತೀವಿ, ಗಾಡಿಯೆಲ್ಲ ತಂದು ರಂಗೋಲಿ ಮೇಲೆ ಹಾಕಿದ್ರೆ ರಂಗೋಲಿ ಅನ್ಸ್ಕೊಳ್ಳೋದೇ ಇಲ್ಲ, ಅದು ಆ ಥರ ಬಂದ್ಬಿಡುತ್ತೆ. ಅದಕ್ಕೇ ಸುಮ್ಮನೆ ಏನಕ್ಕೆ ಅಲ್ಲಿ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಅಲ್ಲಿ ಹಾಕಲ್ಲ. ಯಾಕೆಂದರೆ ಹಬ್ಬದ ದಿನ ಮಾತ್ರ ಹಾಕೊಳ್ಳೋದು. ಇವಾಗ ಪೂರ್ತಿ ಮೇಲ್ಗಡೆ ಎಲ್ಲ ಹಾಕಿದ್ರು. ಮೇಲ್ಗಡೆ ಹಾಕಿದ್ಮೇಲೆ ಒಂದು 2 ರಂಗೋಲಿ ಥರ ಮೇಲೆ ಸಿಂಪಲ್ಲಾಗಿ ಡಿಸೈನ್ ಮಾಡಿದ್ರು. ಆಮೇಲೆ 5ರಿಂದ 1 ಅಂತ ನಾನು ಕೇಳಿದೆ, ಅಮ್ಮ ಎಷ್ಟರಿಂದ ಎಷ್ಟು ಹಾಕ್ತಿದ್ಯಾ ಅಂತ. ಅದಕ್ಕೆ ಅಮ್ಮ ಅಂದರು, 5ರಿಂದ 1 ರಂಗೋಲಿ ಹಾಕ್ತಿದ್ದೀನಿ ಕಣಪ್ಪ ಅಂತ ಅಂದರು. ಸರಿ ಆಯಿತು ಅಮ್ಮ, ಯಾವ ಥರ ಹಾಕ್ತೀಯ ಅಂತ ನೋಡ್ತಾ ಇದ್ದೆ. ಫುಲ್ಲು ಚಿಕ್ಕದಾಗಿ ತುಂಬ ಲಕ್ಷಣವಾಗಿ ಕಾಣ್ತಾಯಿತ್ತು ಆ ರಂಗೋಲಿ. ಯಾವ ಥರ ಅಂತಂದರೆ ಒಂಥರ ಬಾಕ್ಸ್ ಟೈಪ್ ಬಂತು. ಬಾಕ್ಸ್ ಟೈಪ್ ಬಂದರೆ ನೋಡಿದ್ರೆ ಸೈಡಲ್ಲೆಲ್ಲ ಎಲೆ, ಮಧ್ಯದಲ್ಲಿ ನೋಡಿದ್ರೆ ಬಾಕ್ಸ್ ಟೈಪ್, ಆ ಥರ ಒಂಥರ ಡಿಸೈನ್ ಆಗಿತ್ತು. ಆಮೇಲೆ ಆ ಎಲೆಗೆಲ್ಲ ಅಮ್ಮ ಲೈನ್ಸ್ ಎಲ್ಲ ಹಾಕಿದ್ರು. ಲೈನ್ಸ್ ಎಲ್ಲ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತು. ಆಮೇಲೆ ಅದು ಸೈಡಲ್ಲೆಲ್ಲ ಎಲೆಗಳಿಗೆ ಡಿಸೈನ್ ಬೇರೆ ಮಾಡ್ತಿದ್ರು. ಅದಂತೂ ಇನ್ನೂ ಸಖತ್ತಾಗಿ ಕಾಣ್ತಿತ್ತು. ಒಟ್ಟಿನಲ್ಲಿ ಫೈನಲಾಗಿ ತುಂಬ ಚೆನ್ನಾಗಿತ್ತು ಅದಂತೂ. ನೀವು ಮನೇಲಿ ಹಾಕಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಆಮೇಲೆ ಮುಂದಕ್ಕೆ ಇನ್ನೂ ಡಿಸೈನ್ ಮಾಡ್ಬೋದು ಅಮ್ಮ ಅಂತ ಅಂದಿದ್ದಕ್ಕೆ, ಸರಿ ಆಯಿತು ನಿನ್ನ ಆಸೆ ಏನಕ್ಕೆ ಬೇಡ ಅನ್ನಲಿ ಅಂದ್ಬಿಟ್ಟು ಇನ್ನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೋಡ್ತೀನಿ ಇನ್ನೂ ಚೆನ್ನಾಗಿ ಬಂತದು. ನಾನು ಅಂದೆ, ಅಮ್ಮ ಸಾಕಮ್ಮ ಅಂತಂದೆ. ನೀನು ಎಷ್ಟು ಹೇಳಿದ್ರು ನಾನು ಅಷ್ಟೇ ಮಾಡೋದು, ಸುಮ್ಮನಿರು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಮಧ್ಯೆ ಎಲ್ಲ ಅದೇನೋ ರಂಗೋಲಿ ಎಲ್ಲ ಮಾಡಿ ಅದು ಸ್ವಲ್ಪ ಬಣ್ಣ ಹಾಕಿದ್ರು. ಅದು ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ನೋಡೋಕೆ ಚಿಕ್ಕದಾದರೂ ತುಂಬ ಲಕ್ಷಣವಾಗಿ ಕಾಣ್ತಾಯಿತ್ತು. ನಿಮಗೀಗ ಔಟ್ಲುಕ್ ತೋರಿಸ್ತೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.